ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇವ್ ಏನೇ ಬರೆಸ್ಕೋಬಹುದು, ಆದ್ರೆ ಅವ್ರ ಹತ್ರ ಇರೋ ನೆಮ್ಮದಿ, ಸುಖ, ಶಾಂತಿ ಅದನ್ನು ಮಾತ್ರ ಕಿತ್ಕೊಳಕ್ಕಾಗಲ್ಲ. ಅದು ಗಳಿಸ್ಕೊಳ್ಳೋದಲ್ಲ, ಬೆಳೆಸ್ಕೊಳ್ಳೋದು. ಮನಸ್ಸಿನ ತುಂಬಾ ವಿಷಾನೆ ತುಂಬಿಕೊಂಡಿರೋ ನಿಮ್ಮಂಥವ್ರಿಗೆ ಅದು ಯಾವತ್ತೂ ಸಿಗಲ್ಲ, ಯಾವತ್ತೂ ದಕ್ಕಲ್ಲ. ಹೌದಾ? ನೀನ್ ಹೇಳಿದೆಲ್ಲ ನನ್ನ ಕೈಯಲ್ಲಿ ಕಿತ್ಕೊಳಕ್ ಆಗಲ್ವಾ? ಈಗಾಗ್ಲೇ ನಾನು ಮಾಡಿ ತೋರಿಸಿದೀನಲ್ಲ, ಅರ್ಥ ಆಗಿಲ್ವಾ? ಅವರಿಬ್ಬರನ್ನು ದೂರ ಮಾಡಿದ್ದು ನಾನೇ. ಏನ್ ಹೇಳ್ತಾ ಇದೀಯಾ? ನೀನ ಅವ್ರನ್ನ ದೂರ ಮಾಡಿದ್ದು? ಹೌದು, ನಾನೇ. ಇನ್ಯಾರಿಂದ ಸಾಧ್ಯ? ನಿನಗೆ ನಿನ್ ಕಡೆಯವ್ರಿಗೆ ಏನೇ ನಷ್ಟ ಆದ್ರೂ, ನೋವಾದ್ರೂ ಅದರಿಂದ ಸಂತೋಷ ಆಗೋದು ನನಗೆ. ಪಾಪಿ, ಏನು ಹಿಂಜರಿಕೆ ಇಲ್ದೆ ಏನೋ ದೊಡ್ಡ ಸಾಧನೆ ಮಾಡಿದೀನಿ ಅನ್ನೋ ತರ ಹೇಳ್ತಿದ್ಯಲ್ಲ. ನಿನ್ಗೇನು ಅನ್ಸೋದೇ ಇಲ್ವಾ? ನಿನಗೆ ಮನುಷ್ಯತ್ವನೇ ಇಲ್ವಾ? ಏನೇ ಮಾಡಿದೆ ನೀನು? ವೆರಿ ಸಿಂಪಲ್. ಚಿಕ್ಕದಾಗಿ ಒಂದು ಸತ್ಯ ಹೇಳಿದೆ. ಭೂಮಿಕಾ ನಾನು ಹೇಳೋ ತನಕ ತನಗಾಗಿದ್ದು ಒಂದೇ ಮಗು ಅಂತ ಅನ್ಕೊಂಡಿದ್ಲು. ಒಂದು ಮಗು ಸತ್ತೋಗಿದೆ ಅಂತ ಹೇಳಿದ್ದು ನಾನೇ. ಇಂಥ ಸತ್ಯ ಗೌತಮ್ ನಿನ್ನ ಹತ್ರ ಮುಚ್ಚಿಟ್ಟ ಅಂತ ಹೇಳಿದ್ದು ನಾನೇ. ಅಷ್ಟೇ ಅಲ್ಲ, ಆ ಸತ್ಯದ ಜೊತೆ ಭಯದ ಬೀಜ ಬಿತ್ತಿದ್ದು ನಾನೇ. ಮಗುನ ಎಕ್ಸಾಂಪಲ್ ಆಗಿ ಇಟ್ಕೊಂಡು ನೀವಿಬ್ರು ಒಂದಾಗಕ್ಕೆ ನೋಡಿದ್ರೆ ಗೌತಮ್ನ ಸಾಯಿಸ್ತೀನಿ ಅಂತಾನೂ ಹೇಳಿದೆ. ನಿನ್ ಕಾರಣಕ್ಕೆ ಗೌತಮ್ ಸಾಯ್ಬೇಕಾ ಯೋಚನೆ ಮಾಡು ಅಂತ ನಾ ಹೆದರ್ಸಿ ಅವಳನ್ನ ಆ ಮನೆಯಿಂದ ಆಚೆ ಹಾಕ್ತೆ. ಪಾಪಿ, ಇಷ್ಟೆಲ್ಲ ಮಾಡಿದೀಯ ನೀನು? ನನ್ ಬೇಳೆ ಬೇಯ್ಬೇಕಲ್ವಾ? ನನ್ ಬೇಳೆ ಬೇಯ್ಬೇಕು ಅಂದ್ರೆ ನನ್ನ ಕೈಯಲ್ಲಿ ಆಗದನ್ನೆಲ್ಲ ನಾನು ಮಾಡ್ಬೇಕಲ್ವಾ? ನಾನು ಇಷ್ಟೆಲ್ಲ ಯಾಕೆ ಮಾಡಿದೆ ಗೊತ್ತಾ? ನಿನ್ ಮಗ ನನ್ನ ಮಕ್ಕಳಿಗಿಂತ ದೊಡ್ಡವನು, ಎಲ್ಲಾದ್ರಲ್ಲೂ ದೊಡ್ಡವನು. ಅದು ಯಾರಾದ್ರೂ ಒಪ್ಕೊಳ್ಳೇಬೇಕು. ನಾನು ಒಪ್ಕೋತೀನಿ. ಗೌತಮ್ ಎಲ್ಲ ವಿಷಯದಲ್ಲೂ ತುಂಬಾ ಗ್ರೇಟ್. ಅದೇ ಸಮಸ್ಯೆ ಆಗಿದ್ದು, ಅದೇ ನನ್ನ ಕಣ್ಣಿಗೆ ಕುಕ್ಕಿದ್ದು, ಅದೇ ನನ್ನ ಹೊಟ್ಟೆ ಊರಿಗೆ ಕಾರಣ ಆಗಿದ್ದು. ಭಾಗ್ಯ, ಎಲ್ಲಿ ಗೌತಮ್ ಮುಂದೆ ನನ್ನ ಮಕ್ಕಳು ಸೈಡ್ ಲೈನ್ ಆಗ್ಬಿಡ್ತಾರೋ ಅನ್ನೋ ಭಯ. ಗೌತಮ್ ತುಂಬಾ ಬುದ್ಧಿವಂತ, ಗುಣವಂತ. ಅವನ ಮೈಯಲ್ಲಿ ರಕ್ತ ಅಲ್ಲ, ಬರೀ ಟ್ಯಾಲೆಂಟೇ ಹರಿತಾ ಇರೋದು. ಬಿಸ್ನೆಸ್ ಅನ್ನೋದು ಅವನ ರಕ್ತದಲ್ಲೇ ಇದೆ. ಅವನ್ ಯಾವ್ದ್ರಲ್ಲೇ ಕೈ ಹಾಕಿದ್ರು ಸಕ್ಸಸ್. ಗೌತಮ್ ಮುಂದೆ ನನ್ನ ಮಕ್ಕಳು ಮಂಕ ಆಗೋದು, ಅವ್ರ ಅಸ್ತಿತ್ವಕ್ಕೆ ಧಕ್ಕೆ ಬರೋದು ನನ್ನ ಕೈಯಲ್ಲಿ ನೋಡಕ್ಕಾಗಲ್ಲ. ತಾಯಿಯಾಗಿ ನನ್ನ ಮಕ್ಕಳನ್ನ ಮುಂದೆ ತರಬೇಕಾಗಿತ್ತು, ಅವ್ರ ಭವಿಷ್ಯನ ರೂಪಿಸ್ಬೇಕಾಗಿತ್ತು. ಹಾಗಾಗ್ಬೇಕು ಅಂದ್ರೆ ಗೌತಮ್ ವೀಕ್ ಆಗ್ಬೇಕು, ಅವನ ಪ್ರಭಾವ ಕಮ್ಮಿ ಆಗ್ಬೇಕು. ಅವನಿಗೆ ಎಲ್ಲಾದ್ರ ಮೇಲೆ ನಿರಾಸಕ್ತಿ ಹುಟ್ಟಬೇಕು, ಎಲ್ಲಾನು ಸಾಕು ಅಂತ ಅವನಿಗೆ ಅನ್ನಿಸ್ಬೇಕು. ಅವನ ಶಕ್ತಿ ಏನು ಅನ್ನೋದೇ ಅವನು ಮರ್ತೋಗ್ಬೇಕು. ಭೂಮಿಕಾನ ಅವನಿಂದ ದೂರ ಮಾಡಿದ್ದು. ಅವಳು ಹೋದ್ರೆ ಅವನ ಅರ್ಧ ಶಕ್ತಿ ಹೋದಾಗೆ. ಎಲ್ಲ ಬಿಟ್ಟು ಆ ಭೂಮಿಕಾ ಹಿಂದೆ ಹೋಗ್ತಾನೆ. ಅವನ ಫೋಕಸ್ ಎಲ್ಲ ಆ ಕಡೆ ಶಿಫ್ಟ್ ಆಗುತ್ತೆ. ಕೊನೆಗೆ ನಾನು ಹಾಕಿದ ಲೆಕ್ಕ ತರನೇ ಆಯ್ತು. ಅವರಿಬ್ರು ಒಂದಾದ್ರೆ ಮತ್ತೆ ಗೌತಮ್ ಚಿಗುರುತ್ತಾನೆ, ಎಲ್ಲಾದ್ರಲ್ಲೂ ಆಸಕ್ತಿ ಬರುತ್ತೆ, ಮುಂಚಿನ ತರ ಆಗ್ಬಿಡ್ತಾನೆ. ಮತ್ತೆ ಬಿಸ್ನೆಸ್ಗೆ ತಲೆ ಹಾಕ್ತಾನೆ, ಮತ್ತೆ ನನಗೆ ತಲೆನೋವಾಗ್ತಾನೆ. ನಮ್ಗಳಿಗೆ ಕಾಂಪಿಟೇಷನ್ ಕೊಡ್ತಾನೆ. ಅವನು ಮುಟ್ಟಿದ್ದೆಲ್ಲ ಮತ್ತೆ ಚಿನ್ನ ಆಗತ್ತೆ. ಆಗ ನಮ್ಮ ಕೈಗೆ
ಗತಿ ಆಗತ್ತೆ. ಹಾಗಾಗ್ಬಾರ್ದು. ಅದಕ್ಕೆ ಅವರಿಬ್ರು ಈಗ ಹೇಗಿದ್ದಾರೋ ಹಾಗೆ ಇರಬೇಕು. ಈ ಜನ್ಮದಲ್ಲಿ ಅವರಿಬ್ರು ಒಂದಾಗಕ್ಕೆ ನಾನು ಬಿಡಲ್ಲ. ನೀನ್ ಏನೇ ಮಾಡಿದ್ರು ಎಷ್ಟೇ ತಡೆದ್ರು ನಾನು ಅವ್ರನ್ನ ಒಂದಾಗೋ ಥರ ಮಾಡೇ ಮಾಡ್ತೀನಿ. ಅವನ ಜೀವನನ ನಾನೇ ಮುಂದೆ ನಿಂತು ಸರಿ ಮಾಡ್ತೀನಿ. ನಾನಿನ್ನೂ ಬದುಕಿದ್ದೀನಿ ಅನ್ನೋದನ್ನ ಮರಿಬೇಡ. ಒಬ್ಬ ತಾಯಿ ಮನಸ್ಸು ಮಾಡಿದ್ರೆ ತನ್ನ ಮಕ್ಕಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ ಅನ್ನೋದನ್ನ ಮರಿಬೇಡ ನೀನು. ನೀನು ನಿನ್ನ ಮಕ್ಕಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ ಅಂದ್ಮೇಲೆ ನಾನು ನನ್ನ ಮಗನಿಗೋಸ್ಕರ ಏನ್ ಬೇಕಾದ್ರೂ ಮಾಡಲ್ವಾ? ಮಾಡೇ ಮಾಡ್ತೀನಿ. ನೀನು ನಿನ್ನ ಪ್ರಯತ್ನ ಮಾಡು, ನಾನು ನನ್ನ ಪ್ರಯತ್ನ ಮಾಡ್ತೀನಿ. ಇಬ್ಬರಲ್ಲಿ ಯಾರು ಗೆಲ್ತಾರೋ ನೋಡ್ಬಿಡೋಣ. ನಿಮ್ಗೊಂದು ವಿಷಯ ಗೊತ್ತಾ ಪಪ್ಪ? ಏನ್ ಪುಟ್ಟಿ? ಮ್ಯಾಮ್ಗೆ ಇಬ್ರು ಮಕ್ಕಳಂತೆ. ಹೌದಾ? ಹ್ಞೂ ಪಪ್ಪ. ನನ್ಗೆ ಗೊತ್ತೇ ಇರಲಿಲ್ಲ. ಆಕಾಶ್ ಒಬ್ನೇ ಅಲ್ವಂತೆ, ಇನ್ನೊಂದು ಮಗಳು ಇದೆಯಂತೆ. ಅವರಿಬ್ರು ಟ್ವಿನ್ಸ್ ಅಂತೆ, ಬ್ಯಾಕ್ ಟು ಬ್ಯಾಕ್ ಹುಟ್ಟಿದಾರಂತೆ. ಬಟ್ ಪಾಪ ಚಿಕ್ಕ ವಯಸ್ಸಲ್ಲಿ ಆ ಮಗು ಎಲ್ಲೋ ಕಾಣೆ ಆಗೋಗಿದೆ ಅಂತ. ಅದಕ್ಕೆ ಈಗ ಆ ಪಾಪುನ ಹುಡ್ಕೋದಿಕ್ಕೆ ಮ್ಯಾಮ್ ರಜೆ ಹಾಕಿದ್ದಾರೆ ಅಂತೆ. ಓ ಓಕೆ. ನಿಜವಾಗ್ಲೂ ಪಾಪ ಅಲ್ವಾ ಪಪ್ಪ? ಅದನ್ನ ಕೇಳಿ ನನಗೇ ಬೇಜಾರಾಗುತ್ತೆ, ಇನ್ನು ಮ್ಯಾಮ್ಗೆ ಎಷ್ಟು ಬೇಜಾರಾಗಿರ್ಬೇಕಲ್ವಾ ಪಪ್ಪ? ಆದ್ರೆ ಒಂದು ಪಾಯಿಂಟ್ ಇದೆ ಪಪ್ಪ. ನೀವು ಹೇಳಿದ್ರಲ್ಲ ರಾಜ್ಕುಮಾರ ಕತೆ, ಅದರಲ್ಲಿ ಮಗು ಕಳ್ದೋಗೋದು ಮತ್ತೆ ಮ್ಯಾಮ್ಗೂ ಮಗು ಕಳ್ದೋಗಿರೋದು ಎರಡು ಸೇಮ್ ಆಗಿದೆ ಅಲ್ವಾ ಪಪ್ಪ? ಅಲ್ಲೂ ಮಗು ಮಿಸ್ಸಿಂಗು, ಇಲ್ಲೂ ಮಗು ಮಿಸ್ಸಿಂಗು. ತುಂಬ ಫೀಲಿಂಗ್ ಅಲ್ವಾ ಪಪ್ಪ? ಅಲ್ಲೂ ಟ್ವಿನ್ಸು ಇಲ್ಲೂ ಟ್ವಿನ್ಸು. ನೀವು ಹೇಳಿದ ಕತೆ ರಿಯಲ್ ಆಗಿ ನಡೀತಿದೆ ಅಲ್ವಾ ಪಪ್ಪ? ಆ ಥರ ಹೇಳಿದ್ನಾ? ನಂಗೆ ನೆನಪೇ ಇಲ್ಲ. ಬಟ್ ನನಗೆ ನೆನಪಿದೆ ಪಪ್ಪ, ಯಾವುದು ಮರ್ತಿಲ್ಲ. ಮ್ಯಾಮ್ ನಿಜವಾಗ್ಲೂ ಪಾಪ ಅಲ್ವಾ ಪಪ್ಪ? ಅವ್ರನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಪಾಪು ಕಳ್ದೋಗಿದ್ದಕ್ಕೆ ಎಷ್ಟು ಬೇಜಾರಾಗಿರ್ಬೇಕು ಅವರಿಗೆ. ಮಕ್ಳಿಗೆ ಈ ರೀತಿ ಆದ್ರೆ ಪೇರೆಂಟ್ಸಿಗೆ ಕಷ್ಟ ಅಲ್ವಾ ಪಪ್ಪ? ಯಾಕೆ ಪಪ್ಪ ಡಲ್ ಆಗಿಬಿಟ್ರಿ? ನಿಮಗೂ ಬೇಜಾರಾಗ್ತಾ ಇದೆಯಾ? ಬೇಜಾರಾಗಿದ್ದೀರಾ ಅಲ್ವಾ? ಇಲ್ಲ ಪುಟ್ಟಿ, ಆ ಥರ ಎಲ್ಲ ಏನೂ ಇಲ್ಲ. ಹೌದು, ಇದೆಲ್ಲ ನಿನ್ಗೆ ಹೇಗೆ ಗೊತ್ತಾಯ್ತು? ಅವ್ರು ಮಾತಾಡ್ತಿದ್ರು ಪಪ್ಪ, ಅದನ್ನ ಕೇಳಿಸ್ಕೊಂಡು ಬೇಜಾರಾಗಿತ್ತು. ಅದಕ್ಕೆ ನಿಮ್ಮ ಹತ್ರ ಬಂದು ಹೇಳ್ಕೊಂಡೆ. ಪಾಪ ಅಲ್ವಾ ಪಪ್ಪ? ಆ ಮಗು ಎಲ್ಲಿದ್ಯೋ, ಏನು ಮಾಡ್ತಾ ಇದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಬುಲವಾ